ಖುಷಿ ಪಟ್ಟಿದ್ದಾರೆ ಈ ಮಕ್ಕಳು ವರ್ಕ್ ನೋಡಿ. ಅಷ್ಟು ಚೆನ್ನಾಗಿ ರೈಟಿಂಗ್ ಆಗಲಿ ಏನೇ ಆಗಲಿ ಪ್ರೆಸೆಂಟೇಷನ್ ಆಗಲಿ ತುಂಬಾ ಚೆನ್ನಾಗಿ ಮಾಡಿದ್ರು. ಸೊ ಅವ್ರು ಹೇಗೆ ವರ್ಕ್ ಮಾಡಿದ್ರು ಅಂತ ಒಬ್ಬೊಬ್ಬ ಮಕ್ಕಳೇ ಅಭಿಪ್ರಾಯನ ಹಂಚ್ಕೊಂತಾರೆ. ಮೊದಲನೇದಾಗಿ ವೀಣಾ, ಪರೀಕ್ಷೆ ಅನುಭವ ಹೇಳಿ ಸರ್. ಪರೀಕ್ಷೆ ಅನುಭವನ ಹೇಳಿ ಹೇಗೆ ವರ್ಕ್ ಮಾಡಿದೆ ಅಂತ. ಮೊದಲನೇದಾಗಿ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗೆಳೆಯರಿಗೂ ಶುಭೋದಯಗಳು. ಎಕ್ಸಾಮ್ ಹೆಂಗಿತ್ತು ಅಂತಂದ್ರೆ ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡಿದ್ರು. ಒಂದು ಅಕ್ಷರನೂ ಆ ಕಡೆ ಈ ಕಡೆ ತಿರ್ಗಾಕ್ತಿರ್ಲಿಲ್ಲ. ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡಿದ್ರು. ಯಾರು ಓದ್ದನೇ ಏನು ಬರೆಯೋಕ್ಕಾಗಿಲ್ಲ. ಅವ್ರು ಎಷ್ಟು ಓದಿತ್ತು ಅಷ್ಟೇ ಬರೆಯೋಕ್ಕಾಗೋದು. ಈ ಸರಿನೂ ಹಂಗೆ ಇರುತ್ತೆ. ನೀವು ಎಲ್ಲರೂ ಹಂಗೆ ಓದಬೇಕು. ಸಿ ಕ್ಯಾಮ್ರಾ ಎಲ್ಲ ಇತ್ತು. ಅಂದ್ರೆ ಈ ಸರಿ ಎಲ್ಲ ಸಿ ಕ್ಯಾಮ್ರಾಗೆ ಉಲ್ಟಾ ತಿರುಗಿಸಿ ಬೇಂಚ್ ಎಲ್ಲ ಉಲ್ಟಾ ಹಾಕಿದ್ರು. ಆದರೆ ಈ ಸರಿಯಿಂದ ಇನ್ನೂ ಸ್ಟ್ರಿಕ್ಟ್ ಆಗಿ ಮಾಡ್ತಾರೆ. ಕ್ಯಾಮ್ರಾ ಕಡೆಗೆ ತಿರುಗಿಸಿ ಎಕ್ಸಾಮ್ ಬರೆಸ್ತಾರೆ. ಇನ್ನೂ ತುಂಬ ಸ್ಟ್ರಿಕ್ಟ್ ಮಾಡ್ತಾರೆ. ಮತ್ತು ಗ್ರೇಸ್ ಮಾರ್ಕ್ಸು ಯಾವುದೂ ಇರಲ್ಲ, ಇಂಟರ್ನಲ್ ಮಾರ್ಕ್ಸ್ ಯಾವುದೂ ಕೊಡಲ್ಲ. ಇನ್ನೂ ಸ್ವಲ್ಪ ಸ್ಟ್ರಿಕ್ಟ್ ಮಾಡ್ತಾರೆ. ನೀವೆಲ್ಲ ತುಂಬ ಚೆನ್ನಾಗಿ ಓದಬೇಕು. ತುಂಬ ಚೆನ್ನಾಗಿ ಓದೋರು ನೀವು ಎಷ್ಟೊಂದು ಜನ ಇದ್ದೀರಾ. ಸಿಂಧು, ಲಕ್ಷ್ಮಿ ಹೆಚ್ಚಾರು, ಕಾವ್ಯ ಎಲ್ಲರೂ ಇದೆ. ಎಲ್ಲರೂ ನಮಗಿನ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು. ಸ್ಕೂಲಿಗೆ ಎಷ್ಟು ತಗೋಬೇಕು ಅಂತ ನೀವು ವರ್ಕ್ ಮಾಡಿದೆ ಅಂತ ಹೇಳಿ. ಯಾವಾಗಿಂದ ಸ್ಟಾರ್ಟಿಂಗ್ ಎಲ್ಲ ಓದಾ ಲಾಸ್ಟ್ ಎಷ್ಟು ಗಂಟೆಗೆ ಎದ್ದೇಳ್ತಿದ್ದೆ? ಅಂದರೆ ಇವಾಗ ನಾವು ಜಾಸ್ತಿ ಮಾರ್ಕ್ಸ್ ತೆಗಿಬೇಕು ಅಂದರೆ ಸ್ಟಾರ್ಟಿಂಗಿಂದ ತುಂಬ ಓದಬೇಕಾಗುತ್ತೆ. ನಾವೆಲ್ಲ ಸ್ಟಾರ್ಟಿಂಗಿಂದ ಓದಿದ್ರೆ ಇನ್ನೂ ಜಾಸ್ತಿ ಮಾರ್ಕ್ಸ್ ಬರ್ತಾಯಿತ್ತು. ಸ್ಟಾರ್ಟಿಂಗಿಂದ ಸ್ವಲ್ಪ ಲೇಜಿನೆಸ್ಸಿಂದ ಓದೋಣ ಟೈಮ್ ಇತ್ತು ಅಂದ್ಕೊಂಡೇ ಇತ್ತು. ಸ್ಟಾರ್ಟಿಂಗಿಂದ ಏನಾದರೂ ಓದಿದ್ರೆ ಇನ್ನೂ ಜಾಸ್ತಿ ಮಾರ್ಕ್ಸ್ ತೆಗಿತಾಯಿತ್ತು. ಇವಾಗ ಮಾಡಬೇಡಿ, ಸ್ಟಾರ್ಟಿಂಗಿಂದಲೇ ಓದಿ. 4 ಗಂಟೆಗೆ ದೊಡ್ಡ ಸ್ಟಾರ್ಟಿಂಗಿಂದಲೇ ಎಲ್ಲ ಏನು ಮಾಡ್ತಾರೋ ಅದನ್ನೆಲ್ಲ ಓದಿ. ಡೈಲಿ ಹಿಂಗೆ ಓದಿದ್ರೆ ನೀವು ಅಂದರೆ ಅವತ್ತಿನ ಸಬ್ಜೆಕ್ಟ್ನ ಎಲ್ಲ ಏನೇನು ಮಾಡ್ತಾರೋ ಎಲ್ಲ ಕವರ್ ಮಾಡಿದ್ರೆ ನಿಮ್ಗೆ ಎಕ್ಸಾಮಿಗೆ ತುಂಬ ಯೂಸ್ ಆಗುತ್ತೆ. ನೀವು ಎಕ್ಸಾಮನ್ನು ಟೆನ್ಷನ್ ಮಾಡ್ಕೊಳ್ಳೋ ಹಾಗೆ ಇರಲ್ಲ. ನೀವೇನಾದರೂ ಓದಲಿಲ್ಲ ಅಂದರೆ ನೀವು ಎಕ್ಸಾಮ್ ಟೈಮಲ್ಲಿ ಟೆನ್ಷನ್ ಮಾಡಿಕೊಂಡು ನೀವು ಏನು ಓದಿದ್ರು ಅದು ಜ್ಞಾಪಕನೂ ಇರಲ್ಲ. ನಾವು ಹಂಗೆ ಮಾಡಿದ್ದು. ಸ್ಟಾರ್ಟಿಂಗಲ್ಲಿ ಏನು ಅಷ್ಟೊಂದು ಓದಿಲ್ಲ, ಮಧ್ಯ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟಿಂಗಿಂದ ಓದಿದ್ರೆ ಇನ್ನೂ ಚೆನ್ನಾಗಿ ಮಾರ್ಕ್ಸ್ ಬರ್ತಾಯಿತ್ತು. ಎಕ್ಸಾಮ್ ಟೈಮಲ್ಲಿ ಹೊರೆ ಮಾಡ್ಕೊಳ್ಳೋದ್ರಿಂದ ಸ್ಟಾರ್ಟಿಂಗಿಂದಲೇ ಚೆನ್ನಾಗಿ ಓದಿದ್ವಿ. ತನ್ನ ಅನಿಸಿಕೆ ಮತ್ತು ಹೇಗೆ ವರ್ಕ್ ಮಾಡೋದು ಅನ್ನೋ ಒಂದು ಅಭಿಪ್ರಾಯವನ್ನು ಹಂಚಿಕೊಂಡಿರ್ತಕ್ಕಂಥ ವೀಣಾಗೆ ತುಂಬ ಹೃದಯದ ಧನ್ಯವಾದಗಳು. ನೆಕ್ಸ್ಟ್ ಅಶ್ವಿನ್ ತನ್ನ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಮಕ್ಕಳಿಗೂ ನಮಸ್ಕಾರಗಳು. ಮೊದಲನೇದಾಗಿ ನಾವು SSC ಪರೀಕ್ಷೆ ಅಂದರೆ ಇದು ಎಲ್ಲ ವಿದ್ಯಾರ್ಥಿಗಳಿಗೂ ಜೀವನದಲ್ಲಿ ತುಂಬ ಪ್ರಮುಖವಾಗಿರೋ ಘಟ್ಟಾಗಿರುತ್ತೆ. ಇಡೀ ನಮ್ಮ ಜೀವನ ನಿಂತಿರೋದೇ ನಮ್ಮ SSC ಮಾರ್ಕ್ಸ್ ಕಾರ್ಡ್ನ ನೋಡಿದ್ರೆ ಮಾತ್ರ ನಮ್ಮ ಮುಂದಿನ ಜೀವನದಲ್ಲಿ ನಾವು ಹೇಗೆ ಮುಂದುವರಿತೀವಿ ಅನ್ನೋದಕ್ಕೆ ಇದು ಯಶಸ್ಸಿಗೆ ಮೊದಲ ಹೆಜ್ಜೆ ಆಗಿರುತ್ತೆ. ಹಾಗಾಗಿ ನೀವು ಹೆಂಗೆ ನಾವು ನಮ್ಮ ಮುಂದೆ ನಮ್ಮ ಲೈಫು ಚೆನ್ನಾಗಿರಬೇಕು ಅಂದರೆ ನೀವು ಈಗಿಂದಲೇ ತುಂಬ ಹಾರ್ಡ್ ವರ್ಕ್ ಆಗಬೇಕು. ನೀವು ಇವಾಗ ತುಂಬ ಅಂದರೆ ಎಲ್ಲ ಸೋಮಾರಿಯಾಗಿ ಇದ್ದರೆ ನೀವು ಈಗ ತುಂಬ ಸ್ಕೂಲ್ ಲೈಫ್ನ ತುಂಬ ಚೇಷ್ಟೆ ಥರ ಅದು ಇದು ಮಾಡ್ಕೊಂಡು ಹೋದರೆ ನೀವು ಮುಂದೆ ತುಂಬ ಕಷ್ಟಪಡಬೇಕಾಗುತ್ತೆ. ಇವಾಗ ನೀವು ಕಷ್ಟಪಟ್ಟರೆ ಮುಂದೆ ಎಷ್ಟು ನೀವು ನಿಮ್ಮ ಲೈಫ್ ಪೂರ್ತಿ ನೀವು ಚೆನ್ನಾಗಿರ್ತೀರಾ. ಹಾಗಾಗಿ ನೀವು SSLCನ ತುಂಬ ಚೆನ್ನಾಗಿ ಈ ಒಂದು ಘಟ್ಟನ ನೀವು ತುಂಬ ಚೆನ್ನಾಗಿ ಉಪಯೋಗಿಸ್ಕೊಬೇಕು. ಅದೇ ಓದೋ ವಿಷಯದಲ್ಲಿ, ಶಿಕ್ಷಣದ ವಿಷಯದಲ್ಲಿ ನಮ್ಮ ಟೀಚರ್ಸು ಅದರಲ್ಲಿ ಹೇಳೋ ಹಾಗೆ ಇಲ್ಲ. ಅವ್ರ ಥರ ಬೋಧನೆ ಮಾಡೋದು ನಿಮಗೆ ಸಿಗೋದೇ ಇಲ್ಲ. ನೀವು ಅದನ್ನು ಉಪಯೋಗಿಸ್ಕೊಳ್ಳೋದ್ರ ಮೇಲೆ ಇದೆಲ್ಲ ನಿಂತಿರುತ್ತೆ. ಮೊದಲನೇದಾಗಿ ನೀವೇನು ಮಾಡಬೇಕು ಅಂದರೆ ಮುಂಚೆಯಿಂದ ಅವರು ನಮಗೂ ಸುಮಾರು ಸಲ ಎಲ್ಲ ಟೀಚರ್ಸು ಹೇಳಿದರು, ನೀವು ಯಾವುದೇ ಒಂದು ಪಾಠ ಆಗಲಿ ಏನೇ ಒಂದು ಮಾಡಿ ಅದನ್ನು ಫಸ್ಟು ನೀವು ಹೋಗ್ತಿದ್ದಂಗೆ ಅದನ್ನು ಅರ್ಥ ಮಾಡ್ಕೊಳ್ಳೋದನ್ನ ಯಾವಾಗ ಒಬ್ಬರು ಟೀಚರ್ಸ್ ಪಾಠ ಮಾಡೋದನ್ನ ನೀವು ಬರ್ಕೊಂಡ್ರೆ ಸಾಕಾಗಲ್ಲ. ಅದನ್ನು ಯಾವಾಗ ನೀವು ಕೇಳಿಸ್ಕೊಂತೀರ ಗಮನ ಇಟ್ಟು ಅದ್ರ ಮೇಲೆ ನಿಮ್ಮ ಎಲ್ಲ ಮುಂದಿಂದೆಲ್ಲ ನಿಂತಿರುತ್ತೆ. ಹಾಗಾಗಿ ನೀವು ಯಾರೇ ಏನೇ ಪಾಠ ಮಾಡಿದ್ರು ಎಲ್ಲ ಟೀಚರ್ಸ್ ಏನೇ ಮಾಡಿದ್ರು ಮೊದಲು ಅದನ್ನು ಕೇಳಿಸ್ಕೊಳ್ಳೋದನ್ನ ಕಲಿಬೇಕು. ಆಮೇಲೆ ಅದನ್ನು ನೀವು ಮನೆಗೆ ಹೋಗಿ ನಿರಂತರವಾಗಿ ಅಭ್ಯಾಸ ಮಾಡ್ತಿರ್ಬೇಕು. ಇದರಿಂದ ನಿಮಗೆ ಯಾವುದೇ ರೀತಿ ಮಾಡ್ಕೋಗೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ನೀವು ಇವಾಗಲೂ ನೀವು 1ನೇ ಕ್ಲಾಸಲ್ಲಿ 2ನೇ ಕ್ಲಾಸಲ್ಲೆಲ್ಲ ಮಗ್ಗಿ ಎಲ್ಲ ಕಲಿತಿರ್ತೀರಾ. ಅದು ಹೆಂಗೆ ನೀವು ಕಲಿತಿರ್ತೀರ, ಅದು ಬಯಟ್ ಮಾಡ್ತಿರ್ತೀರಾ, ಡೈಲಿ ಅದನ್ನು ಪ್ರಾಕ್ಟೀಸ್ ಮಾಡ್ತಿರ್ತೀರಾ. ಈಗಲೂ ಕೆಲವೊಬ್ಬರಿಗೆ ಅದನ್ನು ಎಲ್ಲಿಸಿ ಕೇಳಿದ್ರು ಹೇಳೋ ಥರ ಇರ್ತೀರಾ. ಅದು ಯಾವತ್ತೂ ಮರೆಯೋದಕ್ಕಾಗಲ್ಲ. ಹಾಗೆ ನಾವು ಯಾವಾಗ ರಿವಿಷನ್ ಜಾಸ್ತಿ ಕೊಡ್ತೀವೋ ಆವಾಗ ಓದೋದಕ್ಕೆ ತುಂಬ ಈಸಿ ಆಗುತ್ತೆ. ಹಾಗಾಗಿ ನೀವು ಏನೇ ಮಾಡಿದ್ರು ಏನೇ ಪಾಠ ಮಾಡಿದ್ರು ಅದನ್ನು ಜಾಸ್ತಿ ರಿವಿಷನ್ ಮಾಡ್ಕೊಬೇಕು. ಮತ್ತು ನೀವು ಯಾವಾಗ ಓದೋದಕ್ಕೆ ಒಳ್ಳೆಯ ಸಮಯ ಅಂದರೆ ನೀವು 4 ಗಂಟೆಗೆ ಬೆಳಗ್ಗೆ 4 ಗಂಟೆಗೆ ಎದ್ದೇಳಬೇಕು. ಅದು 4 ಗಂಟೆಯಿಂದ 8 ಗಂಟೆವರೆಗೂ ನಿಮ್ಮ ಮೈಂಡು ತುಂಬ ಶಾರ್ಪ್
ಫಸ್ಟ್ ದಿನನೇ ನಾವು ಟೈಮ್ ಟೇಬಲ್ ಏನು ಹಾಕಿರಲಿಲ್ಲ. ಎಕ್ಸಾಮಿಗೆ 4 ತಿಂಗಳಿದೆ, 3 ತಿಂಗಳು ಇದೆ ಅನ್ನೋ ಟೈಮಲ್ಲೇ ನಾವು ಹಾಕೊಂಡು ಹೋಗಿದ್ದು. 2 ತಿಂಗಳಲ್ಲೇ ನಾವು ಅಂದರೆ ಎಲ್ಲ ಸಿಲೆಬಸ್ನು ಕವರ್ ಮಾಡಿದ್ವಿ. ಆ ಥರ ನೀವು ಟೈಮ್ ಟೇಬಲ್ನ ಚೆನ್ನಾಗಿ ಸ್ಕೂಲಿಂದ ಒಂದು ಟೈಮ್ ಟೇಬಲ್ ಕೊಟ್ಟರು ಅದನ್ನು ಇದು ಮಾಡ್ಕೊಳ್ಳಿ. ಬಟ್ ನಿಮಗೆ ಯಾವಾಗ ನೀವು ಕೆಲಸ ಮಾಡೋದಿರುತ್ತೆ ಆ ಟೈಮಿಂಗ್ ನೋಡಿಕೊಂಡು ನೀವು ನಿಮ್ಮ ಟೈಮಿಂಗ್ಸಲ್ಲಿ ಟೈಮ್ ಟೇಬಲ್ ಹಾಕೊಂಡು ಹೋದ್ರೆ ಇದಕ್ಕಿಂತ ಹೆಚ್ಚು ಮಾರ್ಕ್ಸ್ ತೆಗಿಬೇಕು, ಇನ್ನೂ ತೆಗಿಬೋದು. ಈ ಪರೀಕ್ಷೆ ಬಗ್ಗೆ ಹೇಳೋದಾದರೆ ಎಲ್ಲರೂ ಪ್ರತಿ ವರ್ಷ ಹೆಂಗೆ ನಡೀತಿತ್ತು ಪರೀಕ್ಷೆ ಅಂದರೆ ಎಲ್ಲರೂ ತುಂಬ ಕಳಪೆ ಗುಣಮಟ್ಟದಲ್ಲಿ ತುಂಬ ಪರೀಕ್ಷೆಗಳು ನಡೀತಿದ್ದು. ನಾವು ಎಲ್ಲರೂ ಈಗಲೂ ಹಾಗೆ ನಡೆಯುತ್ತೆ ಅಂತ ಸುಮಾರು ಜನ ನಮ್ಮ ಕ್ಲಾಸಲ್ಲಿ ಟೀಚರ್ಸ್ ಅಷ್ಟು ಹೇಳಿ ಅಷ್ಟು ಒತ್ತಡ ಹಾಕಿ ಹೋದ್ರೂ ಮತ್ತೆ ಅವ್ರು ಅದನ್ನೇ ಮಾತಾಡೋರು, ಇಲ್ಲ ಆ ಥರ ಏನೂ ನಡೆಯಲ್ಲ ಆ ಥರ ಎಲ್ಲ ನಮ್ಮ ಜೊತೆನೇ ಆ ಥರ ಮಾತಾಡೋರು ಇದ್ದಾರೆ. ಹಾಗಾಗಿ ಯಾವುದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಈ ಸಲ ನಾವು ಎಲ್ಲರೂ ಹಾಗೆ ಅಂದ್ಕೊಂಡಿದ್ದು, ನಮಗೆ ಗೊತ್ತಿತ್ತು ಈ ಸಲ ವೆಬ್ಕಾಸ್ಟಿಂಗು ತುಂಬ ಸ್ಟ್ರಿಕ್ಟ್ ಆಗಿರುತ್ತೆ ಅಂತ. ಹಾಗಾಗಿ ನಾವು ಇರೋ 2 ತಿಂಗಳನ್ನ ತುಂಬ ಚೆನ್ನಾಗಿ ಉಪಯೋಗಿಸ್ಕೊಂಡ್ವಿ. ಹಾಗಾಗಿ ಟೀಚರ್ಸ್ ಅಷ್ಟೇ ನಮಗೆ ಗ್ರೂಪ್ಸಲ್ಲೆಲ್ಲ ತುಂಬ ಚೆನ್ನಾಗಿ ಪರೀಕ್ಷೆಗಳ ಬಗ್ಗೆ ನಮ್ಮ ಸಿಲೆಬಸ್ನ ಇದು ಮಾಡೋದಾಗಿರ್ಬೋದು ಎಲ್ಲದ್ರ ಬಗ್ಗೆ ಗ್ರೂಪಲ್ಲಿ ಚೆನ್ನಾಗಿ ಶೇರ್ ಮಾಡಿದ್ರು. ಅದರಿಂದನೇ ನಾವಿರೋದು ಅದನ್ನು ಜೆರಾಕ್ಸ್ ಮಾಡಿಸ್ಕೊಂಡು ಅದ್ರ ಬಗ್ಗೆ ತುಂಬ ಓದಿ ಎಲ್ಲ ಮಾಡೋದ್ರಿಂದ ಇಷ್ಟು ಮಾರ್ಕ್ಸ್ ತೆಗಿಯೋಕ್ಕಾಯ್ತು. ನೀವು ಇನ್ನೂ ಸ್ಟಾರ್ಟಿಂಗಿಂದಲೇ ಇನ್ನೂ ಚೆನ್ನಾಗಿ ಓದಿದ್ರೆ ಇದಕ್ಕಿಂತ ಹೆಚ್ಚು ಮಾರ್ಕ್ಸ್ ತೆಗಿಬೋದು. ಏನೇ ವೆಬ್ಕಾಸ್ಟಿಂಗ್ ಇರಲಿ ಏನೇ ಇರಲಿ ಅದೆಲ್ಲ ನಾವು ಓದೋದ್ರ ಮೇಲೆ ನಿಂತಿರುತ್ತೆ. ನೀವು ಹಾಗಾಗಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಓದ್ಬೋದು, ಇನ್ನೂ ಹೆಚ್ಚು ಮಾರ್ಕ್ಸ್ ತೆಗಿಬೋದು. ಹಾಗಾಗಿ ಈಗಲಿಂದನೇ ಅದನ್ನು ಶುರು ಮಾಡಿದ್ರೆ ನೀವು ಮುಂದೆ ಒಳ್ಳೆ ಮಾರ್ಕ್ಸ್ ತೆಗಿಬೋದು. ನಾವು ಮಾಡಿರೋ ಪ್ರಯತ್ನಕ್ಕೆ ನಮ್ಮದು 86.4 ಇದು. ನನ್ನ ಆಸೆ ಏನಂದರೆ ಇದಕ್ಕಿಂತ ತುಂಬ ಜಾಸ್ತಿ ಮಾರ್ಕ್ಸು. ಎಲ್ಲರೂ ಯಾರು ಇಲ್ಲಿ ದಡ್ರಿಲ್ಲ, ಎಲ್ಲರೂ ಒಳ್ಳೆ ಚೆನ್ನಾಗಿ ಓದ್ತೀರಾ. ಆದರೆ ನೀವು ಅದ್ರ ಮೇಲೆ ಗಮನ ಕೊಡೋದಾಗಿರ್ಬೋದು ಅಥವಾ ನೀವು ಬೇರೆ ಕಡೆ ಎಲ್ಲೂ ಇದಾದಾಗೆ ನೀವು ಓದಿನ ಕಡೆ ಮಾತ್ರ ಗಮನ ಕೊಟ್ಟರೆ ಎಲ್ಲರೂ ಡಿಸ್ಟಿಂಕ್ಷನ್ ತೆಗೆಯೋದೇ ಇದ್ದೀರಾ. ಹಾಗಾಗಿ ನನಗಿನ್ನ ನಮ್ಮ ಫ್ರೆಂಡ್ಸ್ಗಿನ್ನ ಎಲ್ಲರೂ ನೀವು ಜಾಸ್ತಿ ಮಾರ್ಕ್ಸ್ ತೆಗಿಬೇಕು, ನಮ್ಮ ಶಾಲೆ ಹೆಸರನ್ನ ಉಳಿಸ್ಬೇಕು ಅಂತ ಎಲ್ಲರ ಹತ್ರ ಕೇಳ್ಕೊಂತೀನಿ. ಹರ್ಷಿತಾ ಏನು ಹೇಳೋದು ಅಷ್ಟೂ ಕೂಡ ಸತ್ಯಾಂಶನೇ. ಏಕೆಂದರೆ ನಾವು ನಮ್ಮ ಕಣ್ಣಾರೆ ಕಂಡಿರ್ತಕ್ಕಂಥ ಮಕ್ಕಳು ಇವೆ. ಏನು ಹೇಳಿದ್ರು ಸಹ ಯಾವ ವರ್ಕ್ನು ಸಹ ನೆಗ್ಲೆಕ್ಟ್ ಮಾಡ್ತಾ ಇರಲಿಲ್ಲ. 6 ಜನ ಸಬ್ಜೆಕ್ಟ್ ಟೀಚರ್ದು ಏನು ವರ್ಕ್ ನಾವು ಕೊಡೋದಾಗ್ತದೆ ಅಷ್ಟು ವರ್ಕು ಬೆಳಗ್ಗೆಗಿರೋದು ನಮಗೆ ಆಶ್ಚರ್ಯ ಆಗೋದು. ಯಾವ ಟೈಮ್ ಇವರು ಇದು ಮಾಡ್ಕೊತಾರೆ ಅಂತ, ಅಂದರೆ ಹೊಂದಿಸ್ಕೊಂತಾರೆ ಅಂತ. ಈ ರೀತಿಯಾಗಿ ಎಫರ್ಟ್ ಹಾಕಿದ್ರೆ ಮಾತ್ರ ಒಳ್ಳೆ ಮಾರ್ಕ್ಸ್ ಬರ್ಲಿಕ್ಕೆ ಸಾಧ್ಯ. ಅವ್ರು ಹೇಳಿದ್ರು 4 ತಿಂಗಳು ಹಾಕಿದ್ವಿ, ಫಸ್ಟ್ ನಾವು ನೆಗ್ಲೆಕ್ಟ್ ಮಾಡಿದ್ವಿ ವೆಬ್ಕಾಸ್ಟಿಂಗ್ ಅಂತ. ಯಾವಾಗ ಕನ್ಫರ್ಮ್ ಆಯ್ತು ಅವಾಗ ಓದಿದ್ವಿ ಅಂತ. ಅದೇ ಸ್ಟಾರ್ಟಿಂಗಿಂದಲೇ ನೀವು 5 ಗಂಟೆಗೆ ನಾನು 5 ಗಂಟೆಗೆ ಹೇಳಿಬಿಟ್ಟಿದ್ದೀನಿ ಮಕ್ಕಳಿಗೆ. ಎಷ್ಟು ಜನ ಮಕ್ಕಳು ಎದ್ದೇಳ್ತಾ ಇದ್ರೆ ಗೊತ್ತಿಲ್ಲ. ನನಗೊಂದು 50% ಮಕ್ಕಳು ಹೇಳಿದ್ರು ಎದ್ದೇಳ್ತಾ ಇದ್ದೀವಿ ಅಂತ. ಬಟ್ ಇನ್ನು 50% ಮಕ್ಕಳು ನನಗೆ ಬಾಯ್ಸ್ ಕಡೆಯಿಂದ ಯಾವ ಪೇರೆಂಟ್ಸು ಸಹ 5 ಗಂಟೆಗೆ ಎದ್ದೇಳ್ತಾರೆ ಅಂತ ಇನ್ನೂ ಯಾರೂ ಹೇಳೇ ಇಲ್ಲ. ಬಟ್ ಹೆಣ್ಮಕ್ಳು ಪೇರೆಂಟ್ಸ್ ಮಾತ್ರ ಹೇಳ್ತಾ ಇದ್ದಾರೆ. ನಮಗೆ ಎಸ್ಪೆಷಲಿ ಬಾಯ್ಸ್ ಇಂದು ತುಂಬಾ ಇದು ಬೇಗ ಅವರು ರಿಸೀವ್ ಮಾಡ್ಕೊಳ್ಳಲ್ಲ. ಹಾಗಾಗಿ ಹುಡುಗರ ಕಡೆ ಪೋಷಕರು ಯಾರು ಬಂದಿದ್ರೆ ದಯವಿಟ್ಟು ತುಂಬಾನೇ ಕೇರ್ ಮಾಡಬೇಕು. ತುಂಬಾನೇ ಎಕ್ಸಾಮ್ ಸ್ಟ್ರಿಕ್ಟ್ ಇದೆ. ಈಗ ತನ್ನ ಅಭಿಪ್ರಾಯನ ಹಂಚ್ಕೊಂಡಿರ್ತಕ್ಕಂಥ ಹರ್ಷಿತಾಗೆ ತುಂಬ ಹೃದಯದ ಧನ್ಯವಾದಗಳು. ತನ್ನ ಅಭಿಪ್ರಾಯನ ಹಂಚ್ಕೊಳ್ತಾನೆ. ವೇದಿಕೆ ಮೇಲೆ ಆಸೀನರಾಗಿರುವ ಮುಖ್ಯಮಂತ್ರಿ ಮತ್ತು ಎಲ್ಲ ಶಿಕ್ಷಕರು SLC ಎಕ್ಸಾಮ್ ಹೇಗಿತ್ತು ಅಂದರೆ ತುಂಬಾ ಸ್ಟ್ರಿಕ್ಟ್ ಆಗಿತ್ತು. ಸಿ ಸಿ ಕ್ಯಾಮ್ರಾ ಎಲ್ಲ ಇತ್ತು. ನಿಮ್ಮ ಹತ್ರ ಏನು ಬಯಸೋದು ಅಂದರೆ ಯಾರೂ ದಡ್ರಲ್ಲ, ಎಲ್ಲ ಚೆನ್ನಾಗಿ ಓದಿ ಟೀಚರ್ಸ್ ಮತ್ತು ಶಾಲೆಗಳು ಎಲ್ಲಿ ಹೆಸರು ತಗಿ. ನನ್ನ ಪರ್ಸೆಂಟೇಜು 85.6. ನಾನಿನ್ನೂ ಫಸ್ಟಿಂದ ಓದಿದರೆ ಇನ್ನೂ ಚೆನ್ನಾಗಿ ತೆಗಿತಿದ್ದೇನೆ ಅಂತ ಮಾರ್ಕ್ಸ್ ಬಂದಮೇಲೆ ಗೊತ್ತಾಯಿತು. ಸೊ ನೀವು ಎಲ್ಲ ಚೆನ್ನಾಗಿ ಓದಿ